ಯಾಣ ಪ್ರವಾಸಿಗರನ್ನು ಕೈಬೀಸಿ ಕರೆಯುವ ಒಂದು ಅದ್ಭುತ ತಾಣ. ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಯಲ್ಲಿರೋ ನೈಸರ್ಗಿಕ ಶಿಖರಗಳು ಚಾರಣಿಗರಿಗೆ ಮನಸೆಳೆಯುವಂತಹ ಜಾಗವಾಗಿದೆ. ಕಾರವಾರದಿಂದ 62 ಕಿಲೋಮೀಟರ್ ದೂರದಲ್ಲಿರುವ ಯಾಣಕ್ಕೆ ದೈವಿಕ ಸಂಬಂಧವೂ ಇದೆ. ಶಿವ ವಿಷ್ಣುವಿನ ಶಕ್ತಿ ಇಲ್ಲಿ ಅಡಗಿದೆ ಎಂದು ಹೇಳಲಾಗುತ್ತದೆ. ಇಲ್ಲಿರೋ ಶಿವನ ಭೈರವೇಶ್ವರ ಶಿಖರ ಹಾಗೂ ಮೋಹಿನಿ ಶಿಖರ ಯಾಣದ ಇತಿಹಾಸವನ್ನು ವಿವರಿಸುತ್ತದೆ. ಕೌತುಕಗಳಿಂದ ಕೂಡಿರೋ ಜಗತ್ ಪ್ರಸಿದ್ಧ ಯಾಣ ಕ್ಷೇತ್ರಕ್ಕೆ ಜಿಯಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ರಾಷ್ಟ್ರೀಯ ಭೂ ಪಾರಂಪರಿಕ ತಾಣ ಎಂದು ಘೋಷಿಸಿದೆ. ಇದು ನಮ್ಮ ರಾಜ್ಯಕ್ಕೆ ದೊರೆತ ಮತ್ತೊಂದು ಕಿರೀಟ ಆಗಿದೆ. ಚಾರಣಕ್ಕೆ ಬೆಸ್ಟ್ ಪ್ಲೇಸ್ ಎನಿಸಿಕೊಂಡಿರುವ ಯಾಣದಲ್ಲಿ ಪ್ರವಾಸಿಗರ ದಂಡು ಯಾವಾಗಲೂ ಹರಿದು ಬರುತ್ತಲೇ ಇರುತ್ತದೆ. ನಿತ್ಯ ಹರಿದ್ವರ್ಣದ ಕಾಣನ ನಡುವೆ ಹಲವು ವರ್ಷಗಳಿಂದ ಬೃಹತ್ ಸ್ಫಟಿಕದಂತಹ ಬಂಡೆಗಳು ಯಾತ್ರಾರ್ಥಿಗಳನ್ನು ನಿಬ್ಬೆರಗಾಗಿಸುತ್ತದೆ. ಬೆಟ್ಟಗಳ ಮಧ್ಯೆ ಸುಮಾರು 16 ಕಿಲೋಮೀಟರ್ ಅಂತರದ ಚಾರಣದಲ್ಲಿ ಪ್ರಕೃತಿಯ ಸೊಬಗಿನ ಜೊತೆಗೆ ಕುತೂಹಲಕಾರಿ ಸಂಗತಿಗಳು, ತಂಪಾದ ತಂಗಾಳಿ ಜೊತೆಗೆ ಅದ್ಭುತ ಅನುಭವ ದೊರೆಯುತ್ತದೆ. ಭೈರವೇಶ್ವರ ಹಾಗೂ ಮೋಹಿನಿ ಶಿಖರ ಸುಣ್ಣ ಕಲ್ಲಿನ ರಚನೆಗಳಿಂದ ಕೂಡಿದ್ದು ಹಲವು ಗುಹೆಗಳಿಂದ ಕೂಡಿವೆ. ಭೈರವೇಶ್ವರ ಶಿಖರ ಸುಮಾರು 120 ಮೀಟರ್ ಇದ್ದರೆ ಮೋಹಿನಿ ಶಿಖರ 90 ಮೀಟರ್ ಇದೆ. ದಂತಕತೆ ಪ್ರಕಾರ ಭಸ್ಮಾಸುರ ಸುಟ್ಟು ಭಸ್ಮವಾದ ಸ್ಥಳವೇ ಯಾಣ. ಲಕ್ಷಾಂತರ ವರ್ಷಗಳಿಂದ ಇಲ್ಲಿನ ಬಂಡೆಗಳು ಸುಣ್ಣದ ಸವೆತದಿಂದ ರೂಪುಗೊಂಡಿವೆ ಎಂದು ವಿಜ್ಞಾನಿಗಳು ಹಾಗೂ ಇತಿಹಾಸಕಾರರು ವ್ಯಕ್ತಪಡಿಸಿದ್ದಾರೆ. ಇಂತಹ ಯಾಣದ ಗುಹೆಗಳು ಈಗ ರಾಷ್ಟ್ರೀಯ ಮನ್ನಣೆ ಪಡೆದಿರೋದು ಕರ್ನಾಟಕಕ್ಕೆ ಹೆಮ್ಮೆಯ ಸಂಗತಿ. ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆ ರಾಷ್ಟ್ರೀಯ ಭೂ ಪಾರಂಪರಿಕ ತಾಣ ಎಂದು ಘೋಷಿಸಿದೆ. ಇದು ಪೌರಾಣಿಕ ನೆಲೆಗೆ ಸಿಕ್ಕ ದೊಡ್ಡ ಸುರಕ್ಷಾ ಹಾಗೂ ಕಾನೂನಿನ ಕವಚವಾಗಿದೆ. ಈಗ ಯಾಣಗೆ ಪ್ರವಾಸ ಮಾಡುವವರು ಕಾನೂನು ಕ್ರಮಗಳ ಬಗ್ಗೆಯೂ ಅರಿವು ಹೊಂದಿರಬೇಕು. 2 ಶಿಖರಗಳ ಸುತ್ತಮುತ್ತ ಸುಮಾರು 100 ಮೀಟರ್ ಜಾಗವನ್ನು ನಿಷೇಧಿತ ಸ್ಥಳ, ಹಾಗೆ 200 ಮೀಟರ್ ಜಾಗವನ್ನು ನಿರ್ಬಂಧಿತ ಪ್ರದೇಶ ಎಂದು ಕೇಂದ್ರ ಸರ್ಕಾರ ಗುರುತಿಸಿದೆ. ಶಿಲೆಗಳಿಗೆ ಸ್ವಲ್ಪ ಹಾನಿಯಾದರೂ ಬರೋಬ್ಬರಿ 5 ಲಕ್ಷ ದಂಡ, 6 ತಿಂಗಳು ಜೈಲುವಾಸ ಅನುಭವಿಸಬೇಕಾಗುತ್ತದೆ. ಇನ್ನು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಯಾಣ ಯಾತ್ರಾ ಸ್ಥಳಕ್ಕೆ ಈಗ ಅಂತಾರಾಷ್ಟ್ರೀಯ ಮನ್ನಣೆಯು ಹೆಚ್ಚಾಗಲಿದೆ. ವಿದೇಶಿಗರ ಆಗಮನವೂ ಹೆಚ್ಚಾಗುವ ಸಾಧ್ಯತೆಗಳಿದ್ದು ಯಾಣ ಪ್ರದೇಶವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಲು ಸಕಲ ಕೆಲಸಗಳು ನಡೆಯುತ್ತಿದೆ. ಒಟ್ಟಾರೆ ಯಾಣ ಎಂಬುದು ಒಂದೆಡೆ ಚಾರಣಿಗರಿಗೆ ಸ್ವರ್ಗವಾಗಿದ್ರೆ ಇನ್ನೊಂದೆಡೆ ಶಿವಭಕ್ತರಿಗೆ ಭಕ್ತಿ ಹೆಚ್ಚಿಸುವ ತಾಣವಾಗಿದೆ.